ತುಂಬಾ ನಂಬಿದ್ದೆ. ಅವರನ್ನೇ ನಾನು ಪ್ರಪಂಚ ಅನ್ಕೊಂಡಿದ್ದೆ. ಕೊನೆವರೆಗೂ ನನ್ನ ಜೊತೆಲಿದ್ದು ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ಯಾವಾಗ ಅವರ ಅವಶ್ಯಕತೆ ತುಂಬಾ ಇತ್ತು, ಅಂತ ಸಂದರ್ಭದಲ್ಲೇ ಅವರು ನನ್ನ ಬಿಟ್ಟು ಹೊರಟೋದ್ರು. ಅವ್ರ ನಿಜ ಸ್ವರೂಪ ನನಗೆ ಅರ್ಥ ಆಗ್ಲಿ ಅಂತ ತಾನೇ ದೇವ್ರೆ ನೀನು ಹೀಗೆಲ್ಲ ಮಾಡ್ದೆ ಅಂತ ನಾನು ದೇವ್ರನ್ನ ಕೇಳ್ದೆ. ಅದಕ್ಕೆ ದೇವ್ರು ಹೇಳಿದ್ರು, ಮಗು, ಅವರ ನಿಜ ಸ್ವರೂಪ ಅರ್ಥ ಆಗ್ಲಿ ಅಂತ ನಾನು ಹೀಗೆಲ್ಲ ಮಾಡ್ಲಿಲ್ಲ. ಬದಲಾಗಿ ನಿನ್ನ ನಿಜ ಸ್ವರೂಪ ಏನು ಅಂತ ನಿನಗೆ ಅರ್ಥ ಆಗ್ಲಿ ಅಂತ ಹೀಗೆಲ್ಲ ಮಾಡ್ದೆ. ನಿನ್ನ ಶಕ್ತಿ ಏನು ಅಂತ ನಿನಗೆ ತಿಳಿಯಲಿ ಅಂತ ಹೀಗೆಲ್ಲ ಮಾಡ್ದೆ. ನಾನು ಯಾರಿದ್ರು ಇಲ್ಲ ಅಂದ್ರೂ ನೀನು ಸಂತೋಷವಾಗಿ ಬದುಕಬಹುದು ಅಂತ ನಿನಗೆ ತಿಳಿಲಿ ಅಂತ ಹೀಗೆ ಮಾಡ್ದೆ. ನಿನಗೆ ನಿಜವಾಗಿಯೂ ಯಾರ ಅವಶ್ಯಕತೆಯೂ ಇಲ್ಲ. ನಿನ್ನ ಜೀವನದ ರೂವಾರಿ ನೀನೇ ನಿನ್ನ ಜೀವನದ ಸಾರಥಿ ಅಂತ ನಿನಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಹೀಗೆಲ್ಲ ಮಾಡ್ಬೇಕಾಯ್ತು ಅಂತ ದೇವ್ರು ಹೇಳಿದ್ರು. ಆಗ ನನಗೆ ಅರ್ಥ ಆಗಿತ್ತು ಒಂದೇ ವಿಷಯ, ನಾವು ಬರೋದು ಒಬ್ರೆ ಹೋಗೋದು ಒಬ್ರೆ. ಬಂದ ದಾರಿಯಲ್ಲಿ ನಗ್ತಾ ಮಾತಾಡ್ಸೋರನ್ನ ನಗ್ತಾ ಮಾತಾಡ್ಸೋಣ, ದೂರ ಹೋಗಲೇಬೇಕು ಅಂದವರನ್ನ ಖುಷಿ